ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡುವಂತಹ ರೆಸಿಪಿ ಮೂಲಂಗಿನ ತುರಿದ್ಬಿಟ್ಟು ಪಲ್ಯ ಮಾಡ್ತಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಮೂಲಂಗಿ, 1 ಕಟ್ ಮೆಂತ್ಯ ಸೊಪ್ಪು, 2 ಮೆಣಸಿನ್ಕಾಯಿ, 1 ಕಪ್ ಕೊಬ್ಬರಿ, ಹಸಿ ಕೊಬ್ಬರಿ, 1 ಕಪ್ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಒಂದು ಪ್ಲೇಟ್ ತೊಗೊಂಡು ಮೂಲಂಗಿನ ಎರಡನ್ನೂ ತುರ್ಕೋಬೇಕು. ನಂತರ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ 4 ಸ್ಪೂನ್ ಎಣ್ಣೆ ಹಾಕಿ, ನಂತರ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕಿ, ಈಗ ಹಚ್ಚಿಟ್ಕೊಂಡಿರೋಂತಹ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸೇರಿಸಿ 5 ನಿಮಿಷ ಬಾಡಿಸಿ. ಈರುಳ್ಳಿ ಸ್ವಲ್ಪ ಬಾಡಿದರೆ ಸಾಕಾಗುತ್ತೆ. ತುಂಬ ಈಸಿ ರೆಸಿಪಿ, ಬೇಗ ಆಗುತ್ತೆ 10 ನಿಮಿಷದಲ್ಲಿ. ಈಗ ಆಗಿದೆ ಇದು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇರೋಂತಹ ಮೂಲಂಗಿನ ಹಿಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಒಗ್ಗರಣೆಗೆ ಸೇರಿಸ್ಬೇಕು. ನಂತರ ಮಾಡಿ ಇಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಸೇರಿಸಿ, ಮತ್ತು 1 ಬೌಲಷ್ಟು ಕೊಬ್ಬರಿನ ಸೇರಿಸಿ. ಮನೆಯಲ್ಲಿ ಈ ರೆಸಿಪಿನ ಯಾವಾಗಾದರೂ ಟ್ರೈ ಮಾಡಿದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದು ಚೌಟು ಸಹಾಯದಿಂದ ಇದನ್ನು ಒಗ್ಗರಣೆನ ಮತ್ತು ಮೂಲಂಗಿ ತುರಿನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ತಪ್ಪದೆ ಹೇಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.